ಆಧುನಿಕ ವಿಟಮಿನ್ಗಳ ಅವಶ್ಯಕತೆ ನಮಗೆ ಇದೆಯಾ? ಇವತ್ತು ಯಾವುದೇ ಕಾಯಿಲೆ ಬರಲಿ, ಯಾವುದೇ ತೊಂದರೆ ಬರಲಿ, ನೀವು ಬೇಜಾರಾಗ್ಬೋದು, ಏನು ಬರೀ ಕಾಯಿಲೆಗಳು ತೊಂದರೆಗಳ ಬಗ್ಗೆ ಮಾತಾಡ್ತಾ ಇದ್ದೇನೆ ಅಂತ. ನಮ್ಮ ಕಾರ್ಯಕ್ರಮವೇ ಅದು. ನಮ್ಮ ಕಾರ್ಯಕ್ರಮದ ಚೌಕಟ್ಟೇ ಆರೋಗ್ಯ ಮತ್ತು ಆಧ್ಯಾತ್ಮ. ಹಾಗಾಗಿ ಕಾಯಿಲೆ ಬಿಟ್ಟು ಬೇರೆ ವಿಷಯ ಮಾತಾಡೋಕ್ಕೆ ಸಾಧ್ಯನಾ? ಅಷ್ಟೇ ಅಲ್ಲ, ಒಂದು ನಾಳು ನೋಡಿ ನಿಮಗೆಲ್ಲ ಗೊತ್ತಿದೆ, ಏನಿರ್ಬೋದು ಹೇಳಿ ನೋಡೋಣ. ಇಫ್ ವೆಲ್ತ್ ಈಸ್ ಲಾಸ್ಟ್, ಸಮಥಿಂಗ್ ಈಸ್ ಲಾಸ್ಟ್. ಬಟ್ ಹೆಲ್ತ್ ಈಸ್ ಲಾಸ್ಟ್, ಎವ್ರಿಥಿಂಗ್ ಈಸ್ ಲಾಸ್ಟ್. ಆಸ್ತಿಯನ್ನು ಕಳೆದರೆ ಸ್ವಲ್ಪ ನಷ್ಟ ಆಗ್ಬೋದು ನಿಮಗೆ, ಆರೋಗ್ಯ ಕಳೆದರೆ ಸರ್ವವೂ ನಷ್ಟ. ಹಾಗಾಗಿ ನಾವು ಇವತ್ತು ಕಲಿಬೇಕಾಗಿರೋದು ಆರೋಗ್ಯ. ಆರೋಗ್ಯ ಚೆನ್ನಾಗಿತ್ತು ಅಂತಂದರೆ ಅದೇ ವೆಲ್ತ್ ನಮಗೆ, ಹೌದಲ್ವಾ? ಆಮೇಲೆ ಇವತ್ತು ಯಾವುದೇ ಡಾಕ್ಟ್ರ್ ಹತ್ರ ಯಾವುದೇ ತೊಂದರೆ ಒಳಗೆ, ಕೊನೆಗೆ ನೀವು ಮೂಗಿನ ತೊಂದರೆ ಒಳಗೆ ENT ಸ್ಪೆಷಲಿಸ್ಟ್ ಹತ್ರ ಹೋಗಿ, ಜನ ಏನು ಹೇಳ್ತಾರೆ ಇವತ್ತು ಡಾಕ್ಟ್ರು ಅಂತಂದರೆ, ಅವರು ಕೂಡ ಎಲ್ಲ ಮಾಡರ್ನೈಸ್ ಆಗ್ತಾಯಿದ್ದಾರೆ ಡಾಕ್ಟ್ರುಗಳು ಕೂಡ. ಹಿಂದಿನ ಒಂದು ಯಾವುದು ಔಷಧಿಗಳು ಕೊಡಬೇಕಾದ್ರೆ ಆರ್ಗನ್ಗಳನ್ನು ಪಾಪ ಅವರು ಪತ್ತೆ ಮಾಡಿ ಅದ್ರ ಬಗ್ಗೆ ಸ್ಟಡಿ ಮಾಡಿ 5-6 ವರ್ಷಗಳು ರಿಸರ್ಚ್ಗಳಿಗೆ ಮಾಡಿ ಅಂತಹ ಡಾಕ್ಟ್ರುಗಳು ಕೂಡ ಅವರೂ ಬದಲಾವಣೆಗಳನ್ನು ಹೊಂದ್ತಾ ಇದ್ದಾರೆ. ಯಾಕಂದರೆ ವಿಜ್ಞಾನ ಅದು ನಿಂತ ನೀರಲ್ಲ. ವಿಜ್ಞಾನ ಒಂದು ಕಾಲದಲ್ಲಿ ಸೂರ್ಯ ಸುತ್ತಾ ಇದ್ದ, ಭೂಮಿ ಒಂದು ಕಡೆ ಇತ್ತು ಅಂತ ಒಂದು ವೈಜ್ಞಾನಿಕವಾಗಿ ಸಾಬೀತಾಗಿತ್ತು. ಕಾಲಕ್ರಮೇಣ ಅದನ್ನು ರಿಸರ್ಚ್ಗಳು ಆಗ್ತಾ ಇಲ್ಲ ಸೂರ್ಯ ಒಂದು ಕಡೆ ಇರ್ತಾನೆ, ಭೂಮಿ ಸುತ್ತಾ ಇದೆ ಅಂತ ಬಂತು. ಹೀಗಾಗಿ ಈ ಕ್ಷಣಕ್ಕೆ ವೈಜ್ಞಾನಿಕವಾಗಿ ಇದು ನಿಜ ಅಷ್ಟೇ. ನಾಳೆಗೆ ಇದು ಚೇಂಜ್ ಆಗಬಹುದು, ಮತ್ತು ಇನ್ನೊಂದು ಹೊಸ ಒಂದು ತತ್ವ ಬರಬಹುದು. ಹಾಗಾಗಿ ವಿಜ್ಞಾನ ಅದು ನಿಂತ ನೀರಲ್ಲ. ಸಾಮಾನ್ಯವಾಗಿ ಎಲ್ಲರೂ ಕೇಳೋದು ಅಂತಂದರೆ, ಇವತ್ತು ನಾನು ಯಾವುದೋ ಒಂದು ಪರಿಹಾರ ಹೇಳ್ತೀನಿ, ಉದ್ದಿನ ಬೇಳೆನೋ ಅಥವಾ ಮೆಂತ್ಯನೋ ತಿಂದುಬಿಟ್ರೆ ನಿಮಗೆ ಇಂಥ ತೊಂದರೆ ಕಡಿಮೆ ಆಗುತ್ತೆ, ದೇಹ ತಂಪಾಗುತ್ತೆ ಅಂತಂದ್ಬಿಟ್ಟು ಜನ ಏನು ಕೇಳ್ತಾರೆ, ಇದೇನು ವೈಜ್ಞಾನಿಕವಾಗಿ ಪ್ರೂವ್ ಆಗಿದೆಯಾ, ಸೈಂಟಿಫಿಕ್ ಆಗಿದೆಯಾ ಅಂತ. ಇವತ್ತು ಹೇಳ್ತಾ ಇದ್ದೀನಿ, ಎದೆ ತಟ್ಟಿ ಹೇಳ್ತಾ ಇದ್ದೀನಿ, ಯಾರು ಪ್ರತಿಯೊಂದಕ್ಕೂ ವೈಜ್ಞಾನಿಕ ಅಂತ ಹೇಳ್ತಾ ಇದ್ದಾರಲ್ಲ, ಅವರು ಕೂಪ ಮಂಡೂಕಗಳು. ಯಾಕಂದರೆ ಅವ್ರಿಗೆ ಜ್ಞಾನ ಇಲ್ಲ. ವಿಜ್ಞಾನ ಅಂತಂದರೆ ಅದು ಕಾನ್ಸ್ಟೆಂಟ್ ಅಲ್ಲ. ಈ ಕ್ಷಣಕ್ಕೆ ಇವತ್ತಿನ ನನ್ನ ಮೂಢನಂಬಿಕೆ ನಾಳೆ ಒಂದು ವೈಜ್ಞಾನಿಕ ತಳಹದಿ ಆಗುತ್ತೆ. ಇವತ್ತು ನನಗೆ ನಿಮಗೆ ಹೇಳೋಕ್ಕೆ ಗೊತ್ತಾಗದೇ ಇರ್ಬೋದು ನನಗೆ ಇದು ವೈಜ್ಞಾನಿಕ ಹೌದೋ ಅಥವಾ ಅಲ್ವಾ ಅಂತಂದ್ಬಿಟ್ಟು. ಇವತ್ತು ಮಕ್ಕಳಿಗೆ ಜ್ವರ ಮಾಡಿದಾಗ ನಾರ್ಮಲಿ ಏನು ಮಾಡ್ತೀವಿ, ಒಬ್ಬ ಎಜುಕೇಟೆಡ್ ತಂದೆ ತಾಯಿ ಇತ್ತು ಅಂತಂದರೆ ಡಾಕ್ಟರ್ ತಗೊಂಡು ಹೋಗ್ತಾರೆ, ಆ್ಯಂಟಿಬಯೋಟಿಕ್ ಕೊಡ್ತಾರೆ, ಆವಾಗ ಗಂಡನಿಗೆ ಸಮಾಧಾನ ಆಗುತ್ತೆ. ಹೆಂಡತಿ ತುಂಬ ಜಿಪಣಿ ಇರ್ತಾಳೆ, ನಾನು ಔಷಧಿ ಕೊಟ್ಟರೆ ರೀಂಬರ್ಸ್ಮೆಂಟ್ ಆಗಬೇಕಾದ್ರೆ ಇಂಗ್ಲೀಷ್ ಡಾಕ್ಟ್ರೇ ಬೇಕು. ಈ ತತ್ವದಲ್ಲಿ ಜನ ಇವತ್ತು ಆರೋಗ್ಯವನ್ನು ನೋಡ್ತಾ ಇದ್ದಾರೆ. ಅದೇ ನಮ್ಮ ಇವತ್ತಿನ ಆರೋಗ್ಯಕ್ಕೆ ಹಾಳಾಗೋದಕ್ಕೆ ಕಾರಣ. ಯಾರು ಕೂಡ ಇಲ್ಲ ಹೀಗೂ ಮಾಡಬಹುದಲ್ವಾ ಅಂತ ಸ್ವಲ್ಪ ಕೂಡ ಜನ ಯೋಚನೆ ಮಾಡೋದೇ ಬಿಟ್ಬಿಟ್ಟಿದ್ದಾರೆ. ಮೂಢನಂಬಿಕೆ ಅನ್ನೋದು ತಪ್ಪು ಅಂತ ಭಾವನೆ ಬಂದುಬಿಟ್ಟು ಆ ಮೂಢನಂಬಿಕೆಯನ್ನು ಅರ್ಥನೂ ಮಾಡ್ಕೋತಿಲ್ಲ, ಹೊಸದಕ್ಕೆ ದಾಸರಾಗೂ ಆಗ್ತಾಯಿಲ್ಲ. ಹೀಗೆ ಒಂಥರ ಅತಂತ್ರ ಸ್ಥಿತಿಯಲ್ಲಿ ಜನರು ಇದ್ದಾರೆ. ನೋಡಿ, ಇವತ್ತು ಡಾಕ್ಟರ್ ಹತ್ರ ಯಾವುದೇ ಕಾಯಿಲೆಗೆ ಅಂತ ಹೋಗಿ ಫಸ್ಟ್ ಏನು ಹೇಳ್ತಾಯಿದ್ರು ಮೊದಲೇ ಇಲ್ಲ ಅಂತಂದರೆ, ಬ್ಲಡ್ ಚೆಕಪ್ ಮಾಡಿಸ್ಕೊಂಬನ್ನಿ, ಯೂರಿನ್ ಚೆಕಪ್ ಮಾಡಿಸ್ಕೊಂಬನ್ನಿ, ಅವೆಲ್ಲ ಸ್ವಲ್ಪ ವೈಜ್ಞಾನಿಕವಾಗಿ. ಇವತ್ತು ನೋಡಿ, ಯಾರು ಕೂಡ ಯೂರಿನ್ ಚೆಕಪ್ ಮಾಡಿಸೋಕ್ಕೆ ಹೋಗೋದೇ ಇಲ್ಲ. ಬ್ಲಡ್ ಚೆಕಪ್ಪಲ್ಲೇ ಎಲ್ಲ ಕೂಡ ಗೊತ್ತಾಗ್ಬಿಡುತ್ತೆ. ಅವರು ಕೂಡ ಅಡ್ವಾನ್ಸ್ ಆಗ್ತಾ ಇದ್ದಾರೆ. ಅಂದರೆ ವೈಜ್ಞಾನಿಕ ಅನ್ವೇಷಣೆ ನಿಂತ ನೀರಲ್ಲ ಅಂತ ಪ್ರೂವ್ ಆಯ್ತಲ್ವಾ? ಇವತ್ತಿದ್ದಿದ್ದು ನಾಳೆ ಚೇಂಜ್ ಆಗುತ್ತೆ. ಇನ್ನು ಮುಂದೊಂದು ದಿನ ಬರುತ್ತೆ, ಬ್ಲಡ್ಡು ಬೇಕಾಗಿಲ್ಲ, ಯೂರಿನ್ನು ಚೆಕ್ ಮಾಡಬೇಕಾಗಿಲ್ಲ. ಒಂದು ಎಲೆಕ್ಟ್ರಿಕ್ ಗಾಡ್ಜೆಟ್ ಇದೆ, ಅದನ್ನು ನಮ್ಮ ಹೆಬ್ಬೆರಳಿಗೆ ಕ್ಲಿಪ್ಪಿಂಗ್ ಹಾಕ್ಬಿಡ್ತು ಅಂತಂದರೆ ಅದೇ ನಿಮ್ಮ ಬ್ಲಡ್ಡಲ್ಲಿ ಶುಗರ್ ಎಷ್ಟಿದೆ ಅವೆಲ್ಲ ಕಂಟ್ರೋಲ್ ಮಾಡೋದನ್ನು ಈಗಾಗಲೇ ಯೂಸ್ ಮಾಡ್ತಾ ಇದ್ದಾರೆ ದೊಡ್ಡ ಆಸ್ಪತ್ರೆಗಳಲ್ಲಿ ಅಂತ ಬಂದಿದೆ. ಅಂದಮೇಲೆ ನಾವು ಯಾವುದ್ರ ಮೇಲೆ ಅವಲಂಬಿಸಬೇಕು? ವೈಜ್ಞಾನಿಕವಾಗ ಅಥವಾ 5-6 ಸಾವಿರ ವರ್ಷಗಳಿಂದ ಎಲ್ಲ ಈ ಥರ ದಾಳಿಗಳಿಗೂ ತುತ್ತಾಗದೆ ಅಳಿಯದೆ ಉಳಿದಿರುವಂತಹ ನಮ್ಮ ಪುರಾತನ ಮೂಢನಂಬಿಕೆ ಅಂತಲೇ ಕರೆಯೋಣ. ಒಟ್ಟಲ್ಲಿ ನಾವು ಆರೋಗ್ಯ ಸುಧಾರಿಸ್ಬೇಕು. ನೋಡಿ, ಇವತ್ತಿನ ಲೇಟೆಸ್ಟ್ ಏನು ಬರ್ತಾಯಿದೆ ಅಂತಂದರೆ, ಯಾವುದೇ ಡಾಕ್ಟ್ರ್ ಹೋಗಲಿ ಮಂಡಿ ನೋವು ಕಾಲು ನೋವು ಅಂತಂದರೆ ಕೆಲವೇ ತಿಂಗಳುಗಳ ಹಿಂದೆ ಮಂಡಿ ನೋವು ಬಂತ, ಅಲ್ಲಿ ಮಂಡಿ ಸಮದೋಗ್ಬಿಟ್ಟಿದೆ, ಕೈಯಲ್ಲಿ ಕೀಳುಗಳಿಗೂ ಸಮದೋಗಿದೆ, ಎಲ್ಲ ವಾರನ್ ಔಟ್ ಆಗಿದೆ ಅಂತ ಹೇಳ್ತಾಯಿದ್ರು. ಸ್ವಲ್ಪ ಅಡ್ವಾನ್ಸ್ ಆದವು ಡಾಕ್ಟ್ರುಗಳು. ಆ ಜಾಗದಲ್ಲಿ ಒಂದು ಜೆಲ್ಲಿರುತ್ತೆ, ಅದು ಡ್ರೈ ಅಪ್ ಆಗಿಬಿಟ್ಟು ಈ ಥರ ತೊಂದರೆ ಆಗಿದೆ ಅಂತ ಹೇಳಿದ್ರು. ಇನ್ನೂ ಅಡ್ವಾನ್ಸ್ ಆದರು. ಇವತ್ತು ಏನಾಗ್ತಾಯಿದೆ ಅಂತಂದರೆ, ಯಾವುದೇ ಒಂದು ಮಂಡಿ ನೋವು, ಮೈಕೈ ನೋವು ಏನೇ ಬಂದರೂ ಕೂಡ ವಿಟಮಿನ್ B12 ಆ್ಯಂಡ್ D3 ಎರಡೂ ಕೂಡ ಕೊರತೆ ಇದೆ. ನೋಡಿ, ಯಾವುದೇ ಡಾಕ್ಟ್ರ್ ಹೋಗಲಿ ಬಾಡಿ ಪೇಯ್ನ್ ಅಂದರೆ D3 ವಿಟಮಿನ್ ಕೊಡಿ. ಕಾರಣ ಅವರು ನೋಡಿದ್ರು, ಈ ಜನಗಳು ಬಿಸಿಲಿಗೆ ಹೆಚ್ಚಿಗೆ ಮೈಯನ್ನು ಒಡ್ಡೋದಿಲ್ಲ, ಫೀಲ್ಡ್ ವರ್ಕ್ ಮಾಡೋದಿಲ್ಲ, ಒಳಗಡೆನೇ ಇರ್ತಾರೆ. ಹಾಗಾಗಿ ಈ ಥರ ಕೊರತೆ ಇರಬಹುದು ಅಂತ ಅವರ ಒಂದು ಅನಿಸಿಕೆ ಇರಬಹುದು. ಅದು ನಿಜಾನಾ? ಇವತ್ತಿನ ವೈಜ್ಞಾನಿಕವಾಗಿ ಅವ್ರಿಗೆ ಹಾಗನ್ನಿಸ್ತಾ ಇದೆ. ಆದರೆ ನಮ್ಮ ಉದ್ದೇಶ ಈ ಆರೋಗ್ಯ ಮತ್ತು ಆಧ್ಯಾತ್ಮಿಕ ಕಾರ್ಯಕ್ರಮದಲ್ಲಿ ಹೊಸದಾಗಿ ನಾವು ಯಾವುದು ಕಂಡುಹಿಡಿತಾ ಇಲ್ಲ. ಹಿಂದೆ ಕಂಡುಹಿಡಿದು ಬಿಟ್ಟು ಜನರು ಉಪಯೋಗಿಸ್ತಾ ಇದ್ದಂತಹ ಹಳೆಯ ವಿದ್ಯೆಗಳಿಗೆ
ಮತ್ತೆ ಮರುಚಾಲನೆ ಕೊಡುವುದು ಮಾತ್ರ ನಮ್ಮ ಉದ್ದೇಶ. ಅದರಲ್ಲಿ ಯಾವ ರೀತಿಯ ಒಂದು ಡೋಲಾಯಮಾನವೂ ಇಲ್ಲದೇ ನಮ್ಮ ಆರೋಗ್ಯವನ್ನು ಸುಧಾರಿಸುವಂತಹ ವಿಷಯಗಳು ಇವೆ. ಅದನ್ನು ಪ್ರಚುರಪಡಿಸೋಕ್ಕೋಸ್ಕರನೇ ಈ ಕಾರ್ಯಕ್ರಮಗಳನ್ನು ಮಾಡ್ತಾ ಇರೋದು. ಇವತ್ತು ನನ್ನ ಕ್ಲಿನಿಕ್ಕಿಗೆ ಬರುವಂತಹ ಸಾವಿರಾರು ಮಂದಿಗಳಿಗೆ ಮಂಡಿ ನೋವು, ಕೈಕಾಲು ನೋವು ಬಂದಾಗ ಕೇವಲ ಅವರ ಅಂಗೈಯಲ್ಲಿರುವಂತಹ 2 ಬೆರಳುಗಳಿಗೆ ಚಿಕಿತ್ಸೆಯನ್ನು ನೀಡಿ ಕಾಲುಗಳನ್ನು ಗುಣಪಡಿಸ್ತಾ ಇದ್ದೀನಿ. ಸೊಂಟ ನೋವು ಬಂದಾಗ ಕೇವಲ ಮಾತಾಡಿ ಅವರ ಮನಸ್ಸಿನಲ್ಲಿ ಏನೋ ತೊಂದರೆಗಳಿರುತ್ತೆ, ಮಾನಸಿಕವಾಗಿ ದೇಹದ ಒಂದೊಂದು ಭಾಗಗಳು ಕೂಡ ಒಂದೊಂದು ಭಾವನೆಗಳಿಗೆ ಸಂಬಂಧಪಟ್ಟಿರುತ್ತೆ. ಕಾಫ್ ಮಸಾಲ್, ಮೀನಖಂಡ ಇರ್ಬೋದು. ಮೀನಖಂಡ ಬಂದಾಗ ಏನಾಗುತ್ತೆ, ಉದಾಹರಣೆಗೆ ಹೇಳಬೇಕು ಅಂತಂದರೆ ಮನೆಯಲ್ಲಿ ಅವರಿಗೆ ಏನೋ ಆರ್ಥಿಕವಾಗಿ ತೊಂದರೆ ಆಗ್ತಾ ಇರುತ್ತೆ, ಜೀವನ ನಡೆಸೋಕ್ಕಾಗ್ತಿರಲ್ಲ. ನಮಗೆ ಆಶ್ಚರ್ಯ ಆಗುತ್ತೆ, ಆರ್ಥಿಕ ತೊಂದರೆಗೂ ನಮ್ಮ ಮೀನಖಂಡಕ್ಕೂ ಇಲ್ಲಿ ಕನೆಕ್ಷನ್ ಅಂತಂದ್ಬಿಟ್ಟು. ಹಾಗೆ ಬೆನ್ನೋ ಬರ್ತಾ ಇರುತ್ತೆ, ಫ್ಯಾಮ್ಲಿನ ಮೇಂಟೈನ್ ಮಾಡೋಕ್ಕಾಗ್ತಾ ಇರೋದಿಲ್ಲ, ಗಂಡ ಹೆಂಡರ ಜಗಳ, ಮನೆಯ ಒಂದು ಒತ್ತಡಗಳು, ಬೆನ್ನೋ ಬರುತ್ತೆ. ನೋಡಿ, ಎಷ್ಟೋ ಸತಿ ನಮ್ಮ ತುಂಬ ರಕ್ತ ಬಂಧು ಬಾಂಧವರು ಸತ್ತಾಗ ಏನಾಗುತ್ತೆ ಅಂತಂದರೆ ನಮಗೆ ಗೊತ್ತಿರಲ್ಲ, ಅವ್ರು ಆ್ಯಕ್ಸಿಡೆಂಟ್ ಆಗಿಲ್ಲ ತೊಂದರೆ ಪಡ್ತಿರ್ತಾರೆ. ನಮ್ಮ ಹೊಕ್ಕಳಲ್ಲಿ ಒಂದು ರೀತಿಯ ಬಟರ್ಫ್ಲೈ ಆದಂಗೆ ಆಗುತ್ತೆ ಅಂತ ಹೇಳ್ತೀವಿ. ಇದು ಅಂಡರ್ಲೈನ್ ಮಾಡ್ಕೊಳ್ಳಿ, ಹೊಕ್ಕಳಲ್ಲಿ ಬಟರ್ಫ್ಲೈ ಆಗುತ್ತೆ ಅಂತ ಹೇಳ್ಕೊತೀವಿ. ಅದೇನು ಯಾವುದೋ ಒಂದು ಇಷ್ಟಪಡ್ತಿರುವಂತಹ ಒಂದು ವ್ಯಕ್ತಿ ದೂರದಲ್ಲಿ ಎಲ್ಲೋ ಒಂದು ತೊಂದರೆ ಅನುಭವಿಸಿದಾಗ ಹೃದಯ ಹಿಂಡಿದಂಗೆ ಆಗುತ್ತೆ ಅಂತ ಹೇಳ್ತೀವಿ. ಅಂದರೆ ಒಂದು ಗುಂಪಿನ ಜನ ಸತ್ತಾಗ ಹೊಟ್ಟೆಯಲ್ಲಿ ತಳಮಳ ಆಗುತ್ತೆ, ಇನ್ನೊಂದು ಗುಂಪಿನ ವ್ಯಕ್ತಿಗಳು ಸತ್ತಾಗ ಎದೆಯಲ್ಲಿ ಹಿಂಸೆ ಆಗುತ್ತೆ. ಹಾಗೆ ಇನ್ನೊಬ್ಬರಿಗೆ ಧೈರ್ಯ ಕೊಡಬೇಕಾದ್ರೆ ಬೆನ್ನನ್ನು ತಟ್ತೀವಿ, ಸಾಂತ್ವನ ಮಾಡುವಾಗ ಎದೆಯನ್ನು ನೀವ್ತೀವಿ, ಆಶೀರ್ವಾದ ಮಾಡಬೇಕಾದ್ರೆ ತಲೆಯ ಮೇಲೆ ಕೈ ಇಡ್ತೀವಿ. ಹೀಗೆ ಒಂದೊಂದು ಜಾಗಕ್ಕೆ ಒಂದೊಂದು ಇದಿದೆ. ಶಕ್ತಿಯನ್ನು ಪ್ರದರ್ಶನ ಮಾಡಬೇಕಾದ್ರೆ ತೋಳನ್ನು ಅಥವಾ ತೊಡೆಯನ್ನು ತಟ್ತೀವಿ. ಈಗ ಅರ್ಥ ಆಯ್ತಲ್ವ, ನಮ್ಮ ದೇಹದ ಒಂದೊಂದು ಇಂಚುಗಳು ಕೂಡ ಒಂದೊಂದು ಭಾವನೆಗಳನ್ನು ವ್ಯಕ್ತ ಮಾಡುತ್ತೆ. ಅದನ್ನು ನಾವು ಅರ್ಥ ಮಾಡ್ಕೊಂಡ್ಬಿಟ್ರೆ ಈ ಪ್ರಾಪಂಚಿಕ ಕಾಯಿಲೆಗಳನ್ನು ಕ್ಷಣ ಮಾತ್ರದಲ್ಲಿ ನಾವು ಚಿಟಿಕೆ ಹೊಡೆಸುವುದರಲ್ಲಿ ಸರಿ ಮಾಡ್ಕೋಬಹುದು ಸ್ನೇಹಿತರೆ. ಹಾಗಾಗಿ ಇವತ್ತಿನ ಕಾರ್ಯಕ್ರಮ ನಾವೇನು ಮಾಡ್ತಾಯಿದ್ದೀವಿ ಅಂದರೆ, ನಾವು ಪ್ರಕೃತಿಯಿಂದ ದೂರವಾಗ್ತಾ ಇದ್ದೀವಿ. ಎಷ್ಟೋ ಸತಿ ಇತ್ತೀಚೆಗೆ ಯಾರೋ ಹೇಳ್ತಾಯಿದ್ರು, ಯಾವುದೋ ಒಂದು ಟ್ರೀಟ್ಮೆಂಟ್ಗೆ ಅರ್ಥ ತತ್ವ, ಭೂತತ್ವ ನಮಗೆ ದೇಹದಲ್ಲಿ ಕಡಿಮೆ ಇದೆ, ಅದಕ್ಕೋಸ್ಕರ ಏನು ಮಾಡಬೇಕು, ಬರೀ ಕಾಲಲ್ಲಿ ಮಣ್ಣಿನ ಮೇಲೆ ಅಥವಾ ಮರಳಿನ ಮೇಲೆ 1 ಗಂಟೆ ವಾಕ್ ಮಾಡಿ ಅಂದರು. ಇವತ್ತು ಎಲ್ಲಿದೆ ಮಣ್ಣು ವಾಕ್ ಮಾಡೋಕ್ಕೆ? ರೋಡಲ್ಲಿ ಹೋದರೆ ಎಲ್ಲ ಕಾಂಕ್ರೀಟ್ ಲ್ಯಾಂಡ್ಗಳು, ಆ ಫುಟ್ಪಾತ್ ಮೇಲೂ ಕೂಡ ಎಲ್ಲ ಕಾಂಕ್ರೀಟ್ ಸ್ಲ್ಯಾಬ್ಗಳು, ಪಾರ್ಕಲ್ಲಿ ಹೋದರೆ ಅಲ್ಲೂ ಕೂಡ ಮಾಡ್ರನ್ ಬೇಕಾದಷ್ಟು ಅನುದಾನಗಳು ಬಂದುಬಿಟ್ಟು ಪಾರ್ಕಲ್ಲಿ ಆ ವಾಕಿಂಗ್ ಮಾಡ್ತೀವಲ್ಲ ಟ್ರ್ಯಾಕ್ ಕೂಡ ಎಲ್ಲ ಸಿಮೆಂಟ್ ಸ್ಲ್ಯಾಬ್ಗಳನ್ನು ಹಾಕಿಟ್ಟಿರ್ತಾರೆ. ಬೇರೆಗಡೆ ಅಂದವಾಗಿ ಕಾಣಲಿ ಅಂತ ಗಿಡ ಮರಗಳನ್ನು ಬೆಳೆದಿರ್ತಾರೆ, ಒಳ್ಳೆಯ ಒಂಥರ ಫ್ಯಾಷನ್ ಹುಲ್ಲುಗಳನ್ನು ಬೆಳೆಸಿರ್ತಾರೆ, ಅದರ ಮೇಲೆ ನಡೆದರೆ ಫೈನ್ ಹಾಕ್ತಾರೆ. ಹಾಗಾದರೆ ನಿಮಗೆ ಭೂತತ್ವ ನಿಮ್ಮ ಕಾಲಿಗೆ ಎಲ್ಲಿ ಬರುತ್ತೆ? ಎಲ್ಲರಿಗೂ ಕೂಡ ಜಮೀನು ಇರೋಕ್ಕೆ ಸಾಧ್ಯನಾ? ಅಥವಾ ಹಳ್ಳಿಗಳಿತ್ತು ಅಂತಂದರೆ ಅಲ್ಲಿಯ ವ್ಯವಹಾರನೇ ಬೇರೆ. ಹಾಗಾದರೆ ಬೇರೆ ಬೇರೆ ಕಡೆ ಇರುವಂತಹ ಜನಗಳಿಗೆ, ದುಡ್ಡು ಕಾಸು ಇಲ್ಲದೇ ಇರುವಂತಹ, ಜಮೀನು ಇಲ್ಲದೇ ಇರುವಂತಹ ಜನಗಳಿಗೆ ಎಲ್ಲಿ ಸಾಧ್ಯ? ಹಾಗಾಗಿ ಒಂದು ಸತಿ ಯಾರೋ ಒಬ್ಬರಿಗೆ ಟ್ರೀಟ್ಮೆಂಟ್ ಹೇಳಿದಾಗ ದಿನ 2 ಗಂಟೆಗಳ ಕಾಲ ನಿಮ್ಮ ಕಾಲುಗಳನ್ನು ಮಣ್ಣಿನ ಮೇಲೆ ಒಂದೇ ಕಡೆ ನಿಂತ್ಕೊಂಡಾರು ಮಾಡಿ, ಜಾಗ ಇಲ್ಲದೆ ಹೋದರೆ ದುಡ್ಡು ಕೊಟ್ಟು ಒಂದಷ್ಟು ಮಣ್ಣನ್ನು ತಂದಿಟ್ಕೊಂಡು ಒಂದು ದೊಡ್ಡ ಪಾಟಲ್ಲೋ ಅಥವಾ ಒಂದು ನೆಲದಲ್ಲಿ ಹಾಕ್ಬಿಟ್ಟು ಅದರ ಮೇಲೆ ಕುಣಿತಾ ಇರಿ, ಆ ಥರ ಮಾಡಿ ಅಂತ ಹೇಳಿದಾಗ ಆಶ್ಚರ್ಯ ಆಯಿತು. ಮಣ್ಣು ಸಿಗಬೇಕಾದ್ರೂ ದುಡ್ಡು ಕೊಡಬೇಕು. ಇದು ಪ್ರಪಂಚ ಏನಾಗಿದೆ ಅಂತಂದರೆ, ಗಿಡಕ್ಕೆ ನೀವು ಪಾಟ್ಗಳಲ್ಲಿ ನಾವು ಕೆಮ್ಮಣ್ಣುಗಳು ಗೊಬ್ಬರ ತರ್ತೀವಲ್ಲ, ಅದಕ್ಕೂ ಕೂಡ ಚೀಲಕ್ಕೆ ಇಷ್ಟು ಅಂತ ದುಡ್ಡು ಕೊಡಬೇಕು. ಪರಿಸ್ಥಿತಿ ಹಾಗೆ ಬಂದಿರುವಾಗ ನಮ್ಮ ಪಂಚಭೂತಗಳು ನಮ್ಮ ದೇಹಕ್ಕೆ ಎಲ್ಲಿ ಸೇರಬೇಕು ಅಲ್ವಾ? ಇದಕ್ಕೆಲ್ಲ ಕಾರಣ ಏನಾಗ್ತಾಯಿದೆ, ಲಾಭ ಮಾಡ್ಕೋತಾ ಇರೋದು ಫಾರ್ಮಾಸ್ಯೂಟಿಕಲ್ ಕಂಪ್ನಿಗಳು. ವಿಟಮಿನ್ D3 ಯಾಕೆ ಬೇಕು ನಮಗೆ? ಸೂರ್ಯನ ಹತ್ರ 1 ಗಂಟೆ ಬೆಳಗ್ಗೆ ನಿಂತರೆ ಸಾಲಲ್ವಾ? ಇವತ್ತು ಹೇಗಿದೆ ಅಂತಂದರೆ, ಬರೀ ಹೆಣ್ಮಕ್ಳು ಅಷ್ಟೇ ಅಲ್ಲ, ಗಂಡು ಮಕ್ಕಳು ಅಷ್ಟೇ ರೋಡಲ್ಲಿ ಹೋಗ್ತಿರ್ತಾರೆ, ಬಿಸಿಲು ಬಂತು ಅಂತಂದರೆ ಒಂದು ಪೇಪರ್ನೋ ಬ್ಯಾಗ್ನೋ ತಲೆ ಮೇಲೆ ಅಡ್ಡ ಇಟ್ಕೊಂಡಿರ್ತಾರೆ. ಕಾರಣ ಬಿಸಿಲು ಮಖದ ಮೇಲೆ ಬೀಳುತ್ತೆ, ಕಪ್ಪಾಗಿಬಿಡುತ್ತೆ, ಮಖ ಶೈನಿಂಗ್ ಹೋಗ್ಬಿಡುತ್ತೆ ಅಂತ. ಅಂದಮೇಲೆ ವಿಟಮಿನ್ D3 ನಿಮ್ಮ ದೇಹದಲ್ಲಿ ಎಲ್ಲಿ ಬರುತ್ತೆ ನಿಮಗೆ? ಒಬ್ಬ ಬಡ ರೈತ ಅಥವಾ ಒಬ್ಬ ಆರೋಗ್ಯವಂತವಾದಂಥ ರೈತ ನಡು ಬಿಸಿಲಲ್ಲಿ ಕೂಡ ಹೊರಗಡೆ ಒಂದು ಉಳುಮೆ ಮಾಡ್ತಾ ಇರ್ತಾನೆ, ಎಷ್ಟು ಸದೃಢವಾಗಿರ್ತಾನೆ. 50 kg ಅಕ್ಕಿ ಮೂಟೆನ ತೆಗೆದು ಪಕ್ಕದಲ್ಲಿ ಇಡ್ತಾನೆ. ಅದೇ ನಾವು 5 kg ಮೂಟೆ ತಂದಿಟ್ಕೊಂಡ್ರೆ ತೋಳುಗಳನ್ನು ನೀವ್ಕೋತೀವಿ, ನೋವಾಗ್ತಾ ಇದೆ ಅಂತ. ಕಾರಣ ವಿಟಮಿನ್ D3 ನಮ್ಮ ದೇಹ ಒಂದು ಔಷಧಿಯ ಚೀಲ ಆಗ್ತಾಯಿದೆ, ತುಂಬ್ತಾ ಇದ್ದೀವಿ ಮೇಲಿಂದ. ಖಂಡಿತ ಅದರಿಂದ ಗುಣ ಕಾಣೋದಿಲ್ಲ. ಅದರ ಬದಲು ಪ್ರಕೃತಿಗೆ ಹತ್ತಿರವಾಗಿ ವಿಟಮಿನ್ D3 ಬೇಕಾ? ಆಯಿತು, ಹೋಗಿ ಆರಾಮ್ ಬಿಸಿಲಲ್ಲಿ 1 ಗಂಟೆ ಕಾಲ 2 ಗಂಟೆ ಕಾಲ ತಿರುಗಾಡಿ, ಬೆವರು ಬರೋಷ್ಟು ತಿರುಗಾಡಿ, ವ್ಯಾಯಾಮ ಮಾಡಿ, ಬಂದು ಮನೆಗೆ ಬಂದಾಗ ಹಬ್ಬ ಅಂತ ಅಂದ್ಬಿಟ್ಟು ಬರೀ 1 ಲೋಟ ನೀರು ಸಾಕಾಗಲ್ಲ ನಿಮಗೆ. ಅದೇ ಕೇಳುತ್ತೆ ಒಂದು 8-10 ಲೋಟ ನೀರು ಕುಡಿಬೇಕು ಅಂತ. ಆವಾಗ ನೋಡಿ ನಿಮ್ಮ ಆರೋಗ್ಯ ಚೆನ್ನಾಗಿದೆ. ಅದಕ್ಕೊಂದು ಕತೆ ಹೇಳ್ತೀನಿ ನಿಮಗೆ. ಒಂದು ಕುದುರೆ ಇರುತ್ತೆ, ಸುಮಾರು 7-8 9 ಅಡಿ ಎತ್ತ ಹೈಟ್ ಇರುತ್ತೆ.
ಅದಕ್ಕೆ ನೀರು ಕುಡಿಸ್ಬೇಕು. ಚಾಲೆಂಜ್ ಕಟ್ತೀವಿ, ಇಷ್ಟು ಲಕ್ಷ ಕೊಡ್ತೀವಿ ನೀರು ಕುಡಿಸಿದ್ರೆ ಅಂತ. ಬಕೆಟೇನಾದರೂ ಬಾಯಿ ಹತ್ರ ಹಿಡಿದ್ರೂ ಕೂಡ ನಮಗಿಂತ ಎತ್ತರ ಇರುತ್ತೆ ಅದು ಕುದುರೆ, ಕುಡಿಯೋದಿಲ್ಲ. ಆದರೆ ಒಂದು ತಂತ್ರ ಇದೆ, ಅದೇ ಕುದುರೆಯ ಮೇಲೆ 20 ಕಿಲೋಮೀಟ್ರ್ ನೀವು ರೈಡ್ ಮಾಡಿ ಫಾಸ್ಟಾಗಿ ವಾಪಸ್ಸು ಬನ್ನಿ, ಅದೇ ನೀರು ಹುಡುಕುತ್ತೆ ಎಲ್ಲಿದೆ ಅಂತ ಅಂದ್ಬಿಟ್ಟು. ನಮ್ಮ ದೇಹಕ್ಕೂ ಕೂಡ ಅದು ಅಪ್ಲಿಕಬಲ್ ಆಗುತ್ತೆ. ಮನೆಯಲ್ಲಿ ಕೂತ್ಕೊಂಡು ಕೇವಲ 20 ರೂಪಾಯಿ 30 ರೂಪಾಯಿ ಕೊಟ್ಟು ಒಂದು ವಾಟ್ರ್ ಬಾಟ್ಲ್ ಇಟ್ಕೊಂಡ್ಬಿಟ್ಟು 2 ಸ್ಪೂನ್ ನೀರು ಕುಡಿದ್ಬಿಟ್ಟು ನಾನು ಹನಿ ನೀರಾವರಿ ಥರ ನೀರು ಕುಡಿತಾ ಇದ್ದೀನಿ, ಇವೆಲ್ಲ ಬರೀ ಸುಳ್ಳು ಬರ್ತಾರೆ. ಪ್ರಪಂಚದಲ್ಲಿ ಯಾವುದು ಕೂಡ ಸುಲಭವಾಗಿ ಸಿಗೋದಿಲ್ಲ, ಎಲ್ಲವೂ ಕೂಡ ಕಷ್ಟಪಡಬೇಕು. ಬರೀ ಒಂದು ಮಾತ್ರೆ ನುಂಗ್ಬಿಡೋದು ಅಥವಾ ಯಾವುದೋ ಒಂದು ಸಿರಪ್ ಕುಡಿದ್ಬಿಟ್ರೆ ಆರೋಗ್ಯ ಸರಿಯಾಗಿದ್ದಿದ್ರೆ ಇವತ್ತು ಪ್ರಪಂಚದಲ್ಲಿ ಫಾರ್ಮಾಸ್ಯೂಟಿಕಲ್ ಕಂಪ್ನಿಗಳೇ ಬೇಕಾಗ್ತಾ ಇರಲಿಲ್ಲ. ನಾವು ಮಾಡ್ತಿರೋ ದೊಡ್ಡ ಮಿಸ್ಟೇಕು ಅಂತಂದರೆ ಎಲ್ಲಿ ಏನು ಮಾಡಬೇಕು ಅದು ಮಾಡ್ತಾಯಿಲ್ಲ. ವ್ಯಾಯಾಮ ಬೇಕು, ವ್ಯಾಯಾಮ ಅಂದರೆ ಜಿಮ್ಗೆ ಹೋಗಬೇಕು ಅಂತಲ್ಲ, ಕೆಲಸಗಳು ಮಾಡಬೇಕು, ಮೈ ಬಗ್ಸಿ ಕೆಲಸ ಮಾಡಬೇಕು. ಕೂತ್ ಕಡೆನೇ ಎಲ್ಲ ಕೈಗೆ ಎಟ್ಕೋ ಹಾಗೆ ಎಲ್ಲ ವಸ್ತುಗಳನ್ನ ಜೋಡಿಸಿಟ್ಕೊಂಡ್ಬಿಟ್ಟು ಕೈ ಚಾಚಿದರೆ ಎಲ್ಲ ಪುಸ್ತಕಗಳು ಸಿಗಬೇಕು. ಒಂದು ಸೆಕೆಂಡ್ ಫ್ಲೋರ್ ಬುಕ್ ಇತ್ತು, ಅಯ್ಯೋ ಅಲ್ಲಿ ಯಾರು ಹತ್ಕೊಂಡು ಹೋಗ್ತಾರೆ ಅಂತ ಹತ್ತಿರದಲ್ಲೇ ಸುತ್ತಲೂ ಕಪ್ಪಾಟ್ಗಳನ್ನು ಮಾಡ್ಕೋತೀವಿ. ಹೀಗೆ ಮಾಡಿ 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 ನಾವು ಒಂದು ರೀತಿಯ ನಮ್ಮ ದೇಹಕ್ಕೆ ಮೋಸ ಮಾಡ್ತಾಯಿದ್ವಿ ನಾವು. ಹೀಗಾಗಿ ವಿಟಮಿನ್ B12 ಮತ್ತು D3 ಇಂತಹ ವಿಟಮಿನ್ಗಳು ಬೇಕಾಗಿದ್ದ ವಿನಃ ಇಲ್ಲದೇ ಖಂಡಿತ ದೇಹಕ್ಕೆ ಬೇಕಾಗಿಲ್ಲ. ಅದೇ ಡಾಕ್ಟ್ರುಗಳು ಒಂದು ಹೆಜ್ಜೆ ಮುಂದಕ್ಕೆ ಹೋಗ್ತಾರೆ, ಯಾವುದೋ ಒಂದು ನರ್ವಿಗೆ ಸಂಬಂಧಪಟ್ಟಂತಹ ನ್ಯೂರಿಯೋಬಿಯಾನೋ ಯಾವುದೋ ಟ್ಯಾಬ್ಲೆಟ್ ಬರ್ಕೊಡ್ತಾರೆ. ನೋಡಿ 1 ತಿಂಗಳ ಮೇಲೆ ತೊಗೋಬೇಡಿ, ತೊಗೊಂಡ್ರೆ ತೊಂದರೆ ಆಗಿಬಿಡುತ್ತೆ ಅವರೇ ಹೇಳ್ತಾರೆ. ಕಾರಣ ನಮ್ಮ ದೇವರು ಎಷ್ಟು ಚೆನ್ನಾಗಿ ಮಾಡಿದ್ದಾನೆ ಅಂದರೆ, ನಾವು ಯಾವುದೇ ಈ ಮೇನ್ ಗೇಟ್ ಬಾಯಿಂದ ಒಳಗೆ ತೊಗೋತೀವೋ ಎಲ್ಲ ಫಿಲ್ಟರ್ ಆಗೋದು ಕಿಡ್ನಿಯಲ್ಲಿ. ಆ ಕಿಡ್ನಿ ಮೂತ್ರಕೋಶಗಳು ಒಂದು ಜಾಲರಿ ಇದ್ದಂಗೆ, ಎಲ್ಲವೂ ಕೂಡ ಅಲ್ಲಿ ಫಿಲ್ಟರ್ ಆಗುತ್ತೆ. ನೀವು ಸಿಕ್ಕಾಪಟ್ಟೆ ಔಷಧಿಗಳನ್ನು ಈ ಬಾಯಿ ಮುಖಾಂತರ ಹಾಕಿಬಿಟ್ಟು ಮಾನಸಿಕವಾಗಿ ಈ ಕಾಯಿಲೆಗೆ ನಾನು ಔಷಧಿ ತೊಗೊಂಡ್ಬಿಟ್ಟೆ ಅಂತ ಖುಷಿಯಾಗ್ಬಿಡ್ತೀರ ನೀವು. ಆದರೆ ಒಂದು ಮರಿತಾ ಇದ್ದೀವಿ, ಅದು ತಲುಪೋದು ಎಲ್ಲಿಗೆ? ಕಿಡ್ನಿಗೆ. ಅಲ್ಲಿ ಹೋಗಿ ಬಿದ್ದು 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 ಅದನ್ನು ಹಾಳು ಮಾಡ್ತಾ ಇರುತ್ತೆ. ಮುಂದೊಂದು ದಿನ ಅದು ನಿಷ್ಕ್ರಿಯ ಆಗ ದೇವರುಗಳನ್ನು ನಾವು ಮೊರೆ ಹೋಗ್ತೀವಿ ಅಲ್ವಾ. ಅದ್ರ ಬದಲು ಈಗಲೇನೇನೋ ಸರಿ ಮಾಡಿಕೊಂಡ್ರೆ ಕೆಲವರು ಎಷ್ಟೋ ಜನ ಬರ್ತಾರೆ, ನನಗೆ ಇಮಿಡಿಯೇಟಾಗಿ ಸಣ್ಣ ಆಗಬೇಕು. ದಪ್ಪ ಯಾಕಾದ್ರಿ? ಅದನ್ನು ಯಾರೂ ಯೋಚನೆ ಮಾಡೋದಿಲ್ಲ. ದಪ್ಪ ಕಾರಣ ಏನೋ ಇಲ್ಲ, ದೇಹದಲ್ಲಿರುವಂತಹ ವಿಷವಸ್ತು ಟಾಕ್ಸಿನ್ಗಳು, ಆಹಾರ ಪದ್ಧತಿ ಸರಿಯಾಗಿಲ್ಲದೆ ಇರೋದು, ಮಾನಸಿಕ ಸ್ಥಿತಿ ಸರಿ ಇಲ್ಲದೆ ಇರೋದು, ಅಥವಾ ಹೆಣ್ಣಾದರೆ ಬಾಣಂತನವನ್ನು ಸರಿಯಾಗಿ ಮಾಡ್ಕೊಳ್ಳದೇ ಇರೋದು, ಹೀಗೆ 108 ಕಾಯಿಲೆಗಳಿರುತ್ತೆ. ಪ್ರತಿಯೊಬ್ಬ ಜೀವಿಗೂ ಕೂಡ ಅವರದೇ ಆದಂತಹ ವೈಯಕ್ತಿಕ ತೊಂದರೆಗಳಿರುತ್ತೆ. ಎಷ್ಟು ಕೋಟಿ ಜನಗಳಿದ್ದಾರೋ ಅಷ್ಟು ಕೋಟಿ ಕಾಯಿಲೆಗಳು ಈ ಭೂಮಿ ಮೇಲಿದೆ. ಆದರೆ ಪರಿಹಾರ ಮಾತ್ರ ಒಂದೇ, ಬಹಳ ಸುಲಭ. ಅಷ್ಟು ಕಾಯಿಲೆಗಳು ಇದ್ದರೂ ಕೂಡ, ಎಷ್ಟು ಕೋಟಿ ಜನ ಇದ್ದಾರೋ ಅಷ್ಟು ಕೋಟಿ ಕಾಯಿಲೆಗಳಿದ್ದರೂ ಕೂಡ ಆ ಜಾಗದಲ್ಲಿ ಇರುವಂತಹ ವ್ಯಕ್ತಿ ಪ್ರಕೃತಿಗೆ ಹತ್ತಿರವಾಗಿದ್ದಾಗ ಎಲ್ಲ ಕಾಯಿಲೆಗಳನ್ನು ಕೂಡ ಅವನು ಹಿಮ್ಮೆಟ್ಟಿಸಬಲ್ಲ. ಒಂದು ಉದಾಹರಣೆಯನ್ನು ಹೇಳ್ತೀನಿ. ನಿಮ್ಮ ಮನೆಯ ಮುಂದೆ 1 ಎಕರೆ ಜಾಗ ಇರುತ್ತೆ, ಅಲ್ಲೆಲ್ಲ ನೆಗ್ಗಲ ಮುಳ್ಳು ಫುಲ್ಲು ಹರಡಿಬಿಟ್ಟಿರುತ್ತೆ. ನೀವೆಲ್ಲ ಹೋಗಿರ್ತೀರ ಒಂದು 5 ತಿಂಗಳು ಬೇರೆ ಕಡೆ ಪ್ರವಾಸ ಬರೋಷ್ಟರೊಳಗೆ. ಯೋಚನೆ ಮಾಡ್ತೀರಾ, ಒಂದು ಟ್ರ್ಯಾಕ್ಟ್ರಿ ತರಿಸ್ಬಿಟ್ಟು ಎಲ್ಲ ಕಂಪ್ಲೀಟು ಅದನ್ನು ಪೂರ್ತಿ ಕ್ಲೀನ್ ಮಾಡಿಸ್ಬೇಕು ಅಂತ. ದುಡ್ಡಿರೋದಿಲ್ಲ ಮಾಡೋಕ್ಕೆ. ಅದಕ್ಕೆ ಭಾಳ ಸುಲಭ ಪರಿಹಾರ ಅಂತಂದರೆ ಕೇವಲ ಒಂದು 200-300 ರೂಪಾಯಿ ಕೊಟ್ಟು ಒಳ್ಳೆ ಚಪ್ಪಲಿಯನ್ನು ಪರ್ಚೇಸ್ ಮಾಡಿ ನಡ್ಕೊಂಡು ಹೋಯಿತು ಅಂತಂದರೆ ಕಾಲಿಗೆ ಮುಳ್ಳು ಚುಚ್ಚೋದಿಲ್ಲ. ಹಾಗಾಗಿ ನಿಮ್ಮ ಇಷ್ಟು ಕೋಟ್ಯಾಂತರ ಕೋಟಿ ಕಾಯಿಲೆಗಳನ್ನು ಗುಣ ಮಾಡೋಕ್ಕೆ ಡಾಕ್ಟ್ರುಗಳನ್ನ ಹುಡ್ಕೊಂಡು ಹೋಗೋದು, ಸ್ಪೆಷಲಿಸ್ಟ್ಗಳನ್ನ ಹುಡ್ಕೊಂಡು ಹೋಗೋ ಬದಲು ಚಪ್ಪಲಿಯ ತರಹ ನಿಮ್ಮ ಪ್ರಕೃತಿಗೆ ಹತ್ತಿರ ಆಯಿತು ಒಂದು ಸಿಸ್ಟಮ್ ಇಟ್ಕೊಂಡ್ಬಿಟ್ರೆ ಎಲ್ಲ ಕಾಯಿಲೆಗಳಿಂದ ಕೂಡ ನೀವು ಮುಕ್ತರಾಗಬಹುದು. ಹಾಗಾದ್ರೆ ಏನು ಮಾಡಬೇಕು? ಇನ್ನು ಯಾವುದೇ ಡಾಕ್ಟರ್ ಹತ್ರ ಹೋಗಿ, ಇವತ್ತು ವಿಟಮಿನ್ ಇಲ್ಲದೇ ಇರೋದು ಇಲ್ಲವೇ ಇಲ್ಲ. ಈವನ್ ಡಯಾಬಿಟಿಕ್ ಪೇಷಂಟ್ ಹೋದರೂ ಕೂಡ ಡಯಾಬಿಟಿಕ್ ಔಷಧಿ ತೊಗೋತಾ ಇದ್ದೀರಾ, ಅದ್ರ ಜೊತೆಗೆ ನೀವು ಮೊದಲೆಲ್ಲ ತಿಂದು ಹಾಕಿಬಿಟ್ಟಿರುತ್ತೆ, ಅದಕ್ಕೊಂದು ವಿಟಮಿನ್ ತೊಗೊಳ್ಳಿ. ಹಾಗಾಗಿ ಇವತ್ತು ಪ್ರತಿಯೊಬ್ಬರ ಮನೆಯಲ್ಲೂ ಕೂಡ ಬೆಳಗ್ಗೆ 5 ರಾತ್ರಿ 5 ಮಿನಿಮಮ್ ಔಷಧಿಗಳನ್ನು ಪ್ರತಿಯೊಬ್ಬರು ತೊಗೋತಾ ಇದ್ದಾರೆ. ಜನಕ್ಕೋದು ಅಭ್ಯಾಸ ಆಗಿಬಿಟ್ಟಿದೆ. ಇವತ್ತು ಔಷಧಿ ತೊಗೊಳ್ಳಿಲ್ಲ ಅಂದರೆ ಊಟ ಮಾಡದಿದ್ರೂ ಪರವಾಗಿಲ್ಲ ಅವ್ರಿಗೆ. ಈ ಕೆಲವರು ಕೇಳ್ತಾರೆ, ಇವತ್ತು ರಾತ್ರಿಗೆ ಏನು ಹೊಟ್ಟೆ ತುಂಬಿದೆ, ನನಗೆ ಏನು ಬೇಕಿಲ್ಲ, ಆದರೆ ನಾನು ಮಾತ್ರೆ ತೊಗೋಬೇಕು ನೋಡಿ, ಅದಕ್ಕೋಸ್ಕರ ಒಂದಿಷ್ಟು ತಿಂತೀನಿ. ಆ ಮಟ್ಟಕ್ಕೆ ಬರ್ತಾಯಿದೆ. ಆಹಾರವನ್ನು ತಿಂದು ಅವಶ್ಯಕತೆ ಇದ್ದರೆ ಮಾತ್ರೆ ತಿನ್ನಬೇಕು. ಇವತ್ತು ಹಾಗಲ್ಲ, ಮಾತ್ರೆ ಅವಶ್ಯಕತೆ, ಅದಕ್ಕೋಸ್ಕರ ಊಟ ಮಾಡಬೇಕು. ಇನ್ನು ಆರೋಗ್ಯ ಎಲ್ಲಿ ಸುಧಾರಿಸುತ್ತಲ್ವ? ಈಗಲಾದರೂ ಕೂಡ ನಾವು ಎಚ್ಚೆತ್ತುಕೊಂಡ್ರೆ ಮುಂಬರುವ ದಿನಗಳಲ್ಲಿ ಈ ಕಾಯಿಲೆಗಳಾಗಲಿ ವಿಟಮಿನ್ಗಳಾಗಲಿ ಬೇಕಿಲ್ಲ. ನಾವು ತಗೊಳ್ಳೋಂಥ ಆಹಾರದಲ್ಲೇ ಎಲ್ಲವೂ ಕೂಡ ಅಡಗಿದೆ, ಪಂಚಭೂತಗಳು ಕೂಡ ಅಡಗಿದೆ. ಇನ್ನೊಂದು ತಪ್ಪು ಗ್ರಹಿಕೆ ಎಲ್ಲರೂ ಇದೆ, ಈ ನಾನ್ ವೆಜಿಟೇರಿಯನ್ ತಿನ್ನೋರು ಮಾತ್ರ ಅದು ಎಲ್ಲ ವಿಟಮಿನ್ಗಳಿರುತ್ತೆ. ಇಲ್ಲ, ಹಾಗೇನಿಲ್ಲ. ಪ್ರತಿಯೊಂದರಲ್ಲೂ ಕೂಡ ಒಂದು ಹಿಡಿ ಅಕ್ಕಿ, ಅರ್ಧ ಮುಷ್ಟಿ ಬೇಳೆಯಲ್ಲಿರುವಂತಹ ಶಕ್ತಿನೇ ಎಲ್ಲ ಆಹಾರದಲ್ಲೂ ಇರೋದು ಕೂಡ. ಏಕೆಂದರೆ ಒಂದು ಬೇಳೆಯನ್ನು ನೀವು ವೈಜ್ಞಾನಿಕವಾಗಿ ಕೃತಕವಾಗಿ ಉತ್ಪಾದನೆ ಮಾಡಿ ಸಾಧ್ಯನೇ ಇಲ್ಲ.
ಅದು ದೇವರು ವಿಚಿತ್ರ, ಎಷ್ಟು ಚೆನ್ನಾಗಿದೆ ದೇವರ ಒಂದು ಮಹಿಮೆ ಅಂತಂದರೆ, ಮಣ್ಣಿನ ಬಣ್ಣ ಬ್ರೌನ್ ಕಲರು, ಗಿಡದ ಇದು ಎಲೆಗಳು ಹಸಿರು ಬಣ್ಣ, ಹಾಕುವ ನೀರು ಬಣ್ಣವೇ ಇಲ್ಲ, ಗೊಬ್ಬರ ಕಪ್ಪು ಮಿಶ್ರಿತ ಬಣ್ಣ, ಆದರೆ ಅದು ಬರುವಂತಹ ತೆನೆ ಬಿಳಿ ಬಿಳಿಯಾದಂತಹ ಅಕ್ಕಿ. ಆ ಬಿಳಿಯ ಬಣ್ಣ ಎಲ್ಲಿಂದ ಬಂತದಕ್ಕೆ? ನಾವು ಬಿಳಿ ಶರ್ಟ್ ಹಾಕ್ಕೊಂಡಾಗ ಸ್ವಲ್ಪ ಧೂಳು ಬಂದ್ರೇ ಆ ಶರ್ಟು ಕೊಳೆ ಆಗುತ್ತೆ. ಆದರೆ ಅಷ್ಟು ಶುಭ್ರವಾಗಿರುವಂತಹ ಬಿಳಿಯ ಅಕ್ಕಿ ಆ ಭತ್ತದ ತೆನೆಯ ಒಳಗಡೆ ಯಾವ ದೇವ ಇಟ್ಟಿದ್ದಾನೆ ಹೇಳಿ? ಕಲ್ಲಂಗಡಿ ಹಣ್ಣು ತಗೊಳ್ಳಿ, ಕಲ್ಲಂಗಡಿ ಹಣ್ಣು ಒಳಗಡೆ ಆ ಕೆಂಪು ಬಣ್ಣ, ಅಬ್ಬಾ 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 ಅಬ್ಬಾ, ನಮ್ಗೆ ಯೋಚನೆ ಮಾಡ್ತಾರೆ ಮೈಯೆಲ್ಲ ಜುಮ್ಮನ್ನತ್ತೆ. ಇವತ್ತು ಮಣ್ಣಿನ ಬಣ್ಣ ಬೇರೆ, ಗಿಡದ ಎಲೆಯ ಬಣ್ಣ ಬೇರೆ, ಹಣ್ಣಿನ ಮೇಲ್ಪದರದ ಬಣ್ಣ ಬೇರೆ, ಅದರ ಕವಚ ಒಳಗಡೆ ಬಿಳಿಯ ಬಣ್ಣ ಬೇರೆ, ಒಳಗಡೆ ಸುಂದರವಾಗಿರುವಂತಹ ಕೆಂಪು ಬಣ್ಣದ ಹಣ್ಣು. ಬರೀ ಹಣ್ಣ ಅಷ್ಟೇ ಅಲ್ಲ, ಸ್ವಾದಭರಿತ ರಸ, ಶುಗರ್, ಏನು ಚೆನ್ನಾಗಿರುತ್ತಲ್ವ. ಎಲ್ಲಿಂದ ಬಂತು ಆ ಶುಗರ್ಗಳು? ನಾವೆಲ್ಲ ಮರಿತಾ ಇದ್ದೀವಿ ವೈಜ್ಞಾನಿಕ 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 ಅಂತಂದ್ಬಿಟ್ಟು. ಇವತ್ತು ಯಾವುದೋ ಒಂದು ಕ್ಲಿನಿಕ್ಗೆ ಒಬ್ಬ ನೇಚುರೋಪತಿ ಡಾಕ್ಟ್ರ್ ಹತ್ರ ಮನೆಯ ಹೆಣ್ಣು ಮಕ್ಕಳಾಗಲಿ ಹೋದಾಗ ಅದೇ ಗಂಡಂದ್ರೆ ಹೇಳ್ತಾರೆ, ಅಲ್ಲೆಲ್ಲ ಹೋಗಬೇಡ, ಅವೆಲ್ಲ ವೇಸ್ಟ್, ಅದರಲ್ಲಿ ಏನಿದೆ? ಆದರೆ ಇವತ್ತು ನಮ್ಮ ಮೈಂಡ್ ಸೆಟ್ಟು ಬದಲಾಗಬೇಕು ಜನಗಳೇ. ಏನಾಗಿದೆ ಅಂತಂದರೆ, ಪ್ರತಿಯೊಂದು ಇರೋದೇ ನೇಚುರೋಪತಿನಲ್ಲಿ, ಬೇರೆ ಯಾವುದರಲ್ಲೂ ಅಲ್ಲ. ಅದನ್ನು ಫಸ್ಟು ನಂಬೋಣ, ಅದರಿಂದ ನಾವು ಪರಿಹಾರವನ್ನು ಕಂಡುಕೊಳ್ಳೋಣ, ಅದಕ್ಕೆ ರಿಸರ್ಚ್ಗಳಿಗೆ ನಾವು ಸಹಾಯಗಳನ್ನು ಮಾಡೋಣ. ಹಾಗಾಗಿ ನಿಮ್ಮ ದುಡ್ಡು ಕೂಡ ಉಳಿತಾಯ ಆಗುತ್ತೆ, ಅಷ್ಟೇ ಅಲ್ಲ ನಮ್ಮ ಆರೋಗ್ಯ ಕೂಡ ಸುಧಾರಿಸುತ್ತೆ. ಅದಕ್ಕೋಸ್ಕರ ನೀವು ಮಾಡಬೇಕಾಗಿರೋದು ಅಷ್ಟೇ, ವಿಟಮಿನ್ನ ಬದಲು 5 ರೀತಿಯ ಐಟಮ್ಗಳು, ಬೆರಕೆ ಕಾಳುಗಳನ್ನು ನೆನೆಸಿ ಅದನ್ನು ಮೊಳಕೆ ಬರಿಸಿ ದಿನ 1 ಹಿಡಿಯಷ್ಟು ತಿಂತಾ ಬಂದರೆ ಯಾವ ವಿಟಮಿನ್ಗಳು ಕೂಡ ಬೇಕಿಲ್ಲ.